ಗಜೇಂದ್ರ, ಕಳ್ಳತನ ಮಾಡುತ್ತಿದ್ದ ನಾವಿಂದು ಅಣ್ಣನ ಅರಮನೆಯ ದೊರೆಗಳು. ಈ 1 ರೂಪಾಯಿ ನನ್ನ ಸಂಪತ್ತು. ಹಾಗೆಂದು ಮೈ ಬೆರೆದು ಕೂರುದು ಬೇಡ ಗಜೇಂದ್ರ. ಏನ್ ಹೇಳ್ತಿರೋ ರಘು? ನಿಜ ಗಜೇಂದ್ರ, ನಾವು ಸಾಧಿಸುದು ಸಾಧಿಸಿದಷ್ಟು. ನಿನ್ ಮಾತನಾಡ್ತಾ ನಂಗೆ ತಿಳಿತಿಲ್ಲ. ಸೂರ್ಯನ ತಲೆಗೆ ಸುಳ್ಳಿನ ಟೋಪಿ ಹಾಕಿ ನಾವು ಗೆದ್ದಿದ್ದೀವಿ ಅಷ್ಟೇ. ಮುಂದೆ ನಾವು ಹುಷಾರಾಗಿ ಗೆಜ್ಜೆಡ್ಬೇಕು. ರಘು, ಆ ಅರ್ಜುನ ಸ್ಟೇಷನ್ ಇಂದ ಹೊರಗೆ ಬರ್ದಂತೆ ನೀನ್ ನೋಡ್ಕೊಂಡ್ರೆ ಸಾಕು. ಮುಂದಿಂದು ನಾವು ನೋಡ್ಕೋತೀವಿ. ಇಲ್ಲ ರಾಜ, ಇಲ್ಲ ರಾಜ, ಅರ್ಜುನನ ಸ್ಟೇಷನ್ ನೋಡುವ ಸಾಧ್ಯವಿಲ್ಲ. ಯಾಕೆಂದ್ರೆ ನಾಳೆ ಅವನಿಗೆ ಬಿಡುಗಡೆ ಆಗ್ತಾ ಇದೆ. ಜೈಲಿನಿಂದ ಬಿಡುಗಡೆ ಆಗಿ ಬರೋ ನನ್ನ ಮಗನ್ಗೆ ಹೋಗ್ತೀನ ನಾನ್ ಇರ್ತೀನ. ಬರೀ ಮಾತ್ನಲ್ಲೇ ಜಂಬ ನಿಮ್ದು. ಅವನ್ ಕೈಯಲ್ಲಿ ಅವತ್ತು ನಾನು ಸತ್ತು ಬದುಕಿದೀನಿ ಗೊತ್ತಾ? ಅವನೇನಾದ್ರೂ ಎದುರುಗಡೆ ಬಂದ್ರೆ ನಿಮ್ಗಳ ಆಟ ಏನು ನಡೆಯಲ್ಲ. ಬಾಯ ಅಪ್ಪಾಡ್ಬೇಡ ಕಾಂಚನ, ಅಂದಿನ ಪರಿಸ್ಥಿತಿ ಆಗಿತ್ತು. ಇನ್ ಮುಂದೆ ಈ ರೀತಿ ಆಗ್ದಂತೆ ನಾನ್ ನೋಡ್ಕೋತೀನಿ. ರಘು, ಕಾಂಚನ ಬೇಸರವಾಗಿದ್ದಾಳೆ. ಅವಳ ಮನಸ್ಸಿಗೆ ಸಂತೋಷ ನೀಡು. ಗಜೇಂದ್ರ, ಕಮಾನ್. ಮಾವ, ನಾವು ಮೋಸಕ್ಕೆ ಬೀಳ್ತಾ ಇದ್ದೀವಿ ಅನ್ಸುತ್ತೆ. ಇಲ್ಲ ಕಾಂಚನ, ಅಂದು ನಡೆದ ಘಟನೆಯಿಂದ ನೀ ಎದುರು ಅಷ್ಟೇ. ಇಲ್ಲ ಮಾವ, ಈ ಕೆಲಸ ಯಾವುದು ಬೇಡ ನಮ್ಗೆ. ನಡಿ, ಎಲ್ಲಾದ್ರೂ ದೂರ ಹೋಗಿ ನಾವಿಬ್ರು ಜೀವನ ಮಾಡೋಣ. ಇದೇನ್ ಕಾಂಚನ, ಹಣವಸ್ತಿ ಕೈ ಸೇರಿನ ಹೊತ್ತಿನಲ್ಲಿ ಹೋಗೋಣ ಅಂತೀರ? ಅಲ್ಲ ಮಾವ, ಪ್ರಾಣಕ್ಕಿಂತ ದೊಡ್ಡದು ಹಣ ಆಸ್ತಿ ಏನದಲ್ವಾ? ಅದ್ರಲ್ಲೂ ಆ ಅರ್ಜುನ್ ನೋಡಿದ್ರೆ ನಂಗೆ ತುಂಬಾನೇ ಭಯ ಆಗುತ್ತೆ. ನನ್ ಪ್ರಾಣನ ಕೈಗೆ ಬಂದಂಗಾಗುತ್ತೆ. ಎದುರು ಬೇಡ ಕಾಂಚನ, ಇನ್ ಸ್ವಲ್ಪ ದಿವಸ ಹಣ ಆಸ್ತಿ ಕೈ ಸೇರಿದ ತಕ್ಷಣ ನಾವ್ ಇಲ್ಲಿಂದ ಹೋಗೋಣ. ಸರಿ ಮಾವ, ನೀವ್ ಹೇಳ್ದಂತೆ ಆಗ್ಲಿ. ಹಾಗಾದ್ರೆ ಕೊಡುವೆ ಈ ತುಟಿಗಳಿಂದ ಮತ್ತೊಂದು. ಸರಿ ಮಾವ.